ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನಿವತ್ತು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ. ಗಿರಿವಲಂ ಸುತ್ತೋದು 14 ಕಿಲೋಮೀಟ್ರು, 50 ಟೆಂಪಲ್ ಇದೆ ಒಂದೇ ಜಾಗದಲ್ಲಿ. 14 ಕಿಲೋಮೀಟ್ರ್ ನಡಿಬೇಕು. 8 ಅಷ್ಟಲಿಂಗನ ತೋರಿಸ್ತೀನಿ ಬನ್ನಿ. 8 ಲಿಂಗದಲ್ಲಿ ಇಂದ್ರಲಿಂಗ ಒಂದು, ಅಗ್ನಿಲಿಂಗ ಒಂದು, ಯಮಲಿಂಗ ಒಂದು, ನಿರುತಿ ಲಿಂಗಂ, ವರುಣಲಿಂಗಂ, ಕುಬೇರಲಿಂಗಂ, ಈಶಾನಲಿಂಗಂ. ಈ 8 ಲಿಂಗನ ನೀವು ದರ್ಶನ ಮಾಡಬೇಕು. 14 ಕಿಲೋಮೀಟ್ರ್ ನಡಿಬೇಕು. ಫಸ್ಟು ಟೆಂಪಲ್ ಎದುರುಗಡೆ ಈ ಥರ ಪೂಜೆ ಮಾಡಬೇಕಾಗುತ್ತೆ. ಒಂದು ಕರ್ಪೂರ ಕೊಡ್ತಾರೆ, ಅದನ್ನ ಎತ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊತಿರೋ ಅದೆಲ್ಲ ಆಗುತ್ತೆ ಅಂತ ನಂಬಿಕೆ ಇಲ್ಲಿರೋದು. ಕತೆ ಮುಂದೆ ಹೇಳ್ತೀನಿ ನಿಮಗೆ. ಇಲ್ಲಿ ಕರ್ಪೂರ ಹಾಕಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂದ್ಕೊಂಡು ಇಲ್ಲಿಂದ ನೀವು ಸೀದಾ 14 ಕಿಲೋಮೀಟ್ರ್ ನಡೆಯೋಕ್ಕೆ ಸ್ಟಾರ್ಟ್ ಆಗಬೇಕು. 8 ದೇವಸ್ಥಾನನ ದರ್ಶನ ತೊಗೊತೀರಾ. ಟೋಟಲ್ಲು ತಿರುವಣ್ಣಾಮಲೆಯಲ್ಲಿ ಟೋಟಲ್ ನಿಮ್ಗೆ ಸಿಗೋದು 50 ಟೆಂಪಲ್. ಎಲ್ಲೂ ಇಲ್ಲ ಜಗತ್ತಲ್ಲಿ, ಒಂದೇ ಜಾಗದಲ್ಲಿ 50 ಟೆಂಪಲ್ ಸಿಗುತ್ತೆ. ಅದಕ್ಕೆ ತಿರುವಣ್ಣಾಮಲೈ ತುಂಬ ವಿಶಿಷ್ಟ. ಇದು ಎಷ್ಟು ಹಳೆ ಬೆಟ್ಟ ಅಂದರೆ, ಈ ಹಿಮಾಲಯ ಗೊತ್ತಲ್ವಾ, ಅದಕ್ಕಿಂತ ಹಳೆ ಬೆಟ್ಟ ಅಂತಾರೆ ಅಗ್ನಿಲಿಂಗ. ಏನಂದರೆ ಕತೆ, ವಿಷ್ಣು ಬ್ರಹ್ಮ ಕಿತ್ತಾಡ್ತಾ ಇರ್ತಾರೆ, ಯಾರು ದೊಡ್ಡವ್ರು ನಮ್ಮಲ್ಲಿ, ನಾನು ನಿನ್ಗಿಂತ ದೊಡ್ಡವನು, ನಾನು ಸೃಷ್ಟಿಕರ್ತ, ನಾನು ಸೃಷ್ಟಿ ಮಾಡೋದು ಅಂತ ಕಿತ್ತಾಡ್ತಾ ಇರ್ತಾರೆ. ಆಗ ಅವರಿಗೆ ಮಧ್ಯದಲ್ಲಿ ಬರೋದು ಆ ಅಗ್ನಿಲಿಂಗ. ಎಷ್ಟು ಉದ್ದ ಹೋಗುತ್ತೆ, ಎಷ್ಟು ಆಳ ಹೋಗುತ್ತೆ ಇಬ್ರಿಗೂ ಗೊತ್ತಾಗಲ್ಲ. ಅಲ್ಲ, ಆ ಲಿಂಗದಲ್ಲಿ ಬರೋ ವಾಯ್ಸ್ ಬಂದು ಶಿವ ಏನು ಹೇಳ್ತಾರಂದೆ, ಯಾರು ಮೇಲಕ್ಕೆ ಹೋಗಿ ಆ ಟಾಪ್ನ ಟಚ್ ಮಾಡ್ಕೊಂಬರ್ತೀರೋ ಮತ್ತು ಕೆಳಕ್ಕೆ ಹೋಗಿ ಆ ಆಳನ ಮುಟ್ಟಿ ಬರ್ತಿರೋ ಅವರೇ ದೊಡ್ಡವರು ಅಂತ. ಅವಾಗ ಏನು ಮಾಡ್ತಾರೆ, ಬ್ರಹ್ಮ ಅವರ ವಾಹನ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ವಿಷ್ಣು ಅವರು ಏನು ಮಾಡ್ತಾರೆ, ಸೀದಾ ಅವರ ಗರುಡ ವಾಹನ ಎತ್ಕೊಂಡು ಕೆಳಗೆ ಹೋಗ್ತಾರೆ. ಬ್ರಹ್ಮ ಮೇಲೆ ಹೋಗ್ತಾರೆ. ಹೋಗ್ತಾರೆ 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 ಎಷ್ಟು ಹೋಗ್ತಾರೆ ಅಂದರೆ ಮಿಲಿಯನ್, ಎಷ್ಟು ಕಿಲೋಮೀಟ್ರ್ ಅಂದರೆ ಸಿಗೋದೇ ಇಲ್ಲ ಕೊನೆಗೂ. ವಿಷ್ಣು ಏನು ಮಾಡ್ತಾರೆ, ಸಿಗೋದಿಲ್ಲ, ನನಗೆ ಸಿಕ್ಕಿಲ್ಲ, ಇರೋ ವಿಷಯನ ಇದ್ದಂಗೆ ಹೇಳ್ತಾರೆ ಅಲ್ಲಿಗೆ ಬಂದು. ಬ್ರಹ್ಮ ಏನು ಮಾಡ್ತಾರೆ, ಅಲ್ಲೊಂದು ಒಂಥರ ಈ ಫ್ರೂಟ್ ಟೈಪು ಫ್ಲವರ್ ಸಿಗುತ್ತೆ, ಎತ್ಕೊಂಬಂದ್ಬಿಡ್ತಾರೆ. ಅಲ್ಲಿ ಆ ಫ್ಲವರ್ ಬಂದ್ಬಿಟ್ಟು ಒಂದು ವ್ಯಕ್ತಿ ಆಗಿರ್ತಾರೆ, ಒಂದು ತಾಯಿ ಆಗಿರ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡು ನೀನು ಈ ಥರ ಸುಳ್ಳು ಹೇಳಿದ್ರೆ ಶಿವಾಗೆ ನಾನು ಗೆಲ್ತೀನಿ, ಆಗ ನನಗೆ ಪಟ್ಟ ಮೇಲೆ ಕೂಡಿಸ್ತಾರೆ, ಆವಾಗ ನಿನಗೆ ನಾನು ಒಂದು ಜಾಗ ಕೊಡ್ತೀನಿ ಪೂಜೆ ಮಾಡೋದಕ್ಕೆ ಅಂತ. ಅದನ್ನ ಒಪ್ಕೊಂಡು ಸೀದಾ ಅವರು ಬಂದಾಗ ಈಶ್ವರ ಹತ್ರ, ನೋಡಪ್ಪ ನಾನು ಅದನ್ನು ಮುಟ್ಕೊಂಬಂದಿದ್ದೀನಿ, ಈ ಬ್ರಹ್ಮಕಮಲ ಇತ್ತಲ್ಲಿ. ಅವಾಗ ಏನಂತ ಶಿವ, ನೀನು ಸುಳ್ಳು ಮಾಡಿದೆ, ಆ ವಿಷ್ಣು ದೇವರು ನಿಜ ಒಪ್ಕೊಂಡ್ರು, ಆದಿ ಇಲ್ಲ ಅಂತ್ಯ ಇಲ್ಲ ಇದು ಲಿಂಗ ಅಂದ್ಬಿಟ್ಟು. ಆಗ ಶಿವನಿಗೆ ತುಂಬ ಕೋಪ ಬರುತ್ತೆ, ಬ್ರಹ್ಮ ನೀನು ಸುಳ್ಳು ಹೇಳ್ತೀಯ ಅಂತ. ಅದಕ್ಕೆ ಬ್ರಹ್ಮನಿಗೆ ಈ ಭೂಮಿಲಿ ಎಲ್ಲೂ ಪೂಜೆ ಆಗೋದಿಲ್ಲ, ಎಲ್ಲೂ ದೇವಸ್ಥಾನ ಇಲ್ಲ, ನೀವೇ ಹುಡುಕ್ರಿ ಬೇಕಾರೆ. ಬ್ರಹ್ಮ ದೇವಸ್ಥಾನ ರೇರು, ಮತ್ತು ಬ್ರಹ್ಮಗೆ ಯಾರು ಪೂಜೆನೇ ಮಾಡೋದಿಲ್ಲ. ಆಗ ವಿಷ್ಣುಗೆ ಎಲ್ಲರೂ ಪೂಜೆ ಮಾಡ್ತಾರೆ, ಆ ಥರ ವರ ಕೊಡ್ತಾರೆ. ಆ ಲಿಂಗ ಬಂದು ಇಳಿದಿದ್ದು ಇದೇ ಬೆಟ್ಟದ ಮೇಲೆ, ಆ ಶಿವ ಅಗ್ನಿಲಿಂಗ ಆಗಿ ಬಂದು ಇಳಿದಿದ್ದು ಇದೇ ಬೆಟ್ಟದ ಮೇಲೆ. ಅದಕ್ಕೆ ಎಲ್ಲರೂ ಹೇಳೋದು, ಶಿವ ಟೆಂಪಲ್ ಒಳಗಡೆಗಿಂತ ಆ ಗಿರಿವಲಂ ಏನಕ್ಕೆ ಸುತ್ತಬೇಕು ಅಂದರೆ, ಆ ಗಿರಿವಲಮೇ ಒಂದು ದೊಡ್ಡ ಲಿಂಗ, ಆ ಶಿವನೇ ಗಿರಿವಲಂ ಅಂತಾರೆ. ಅದಕ್ಕೆ ಎಲ್ಲ 14 ಕಿಲೋಮೀಟ್ರ್ ಸುತ್ತಬೇಕು. ಒಂದೊಂದು ಜಾಗದಲ್ಲೂ ಅದ್ಭುತ ನೋಡಿ. ಒಂದೊಂದು ಜಾಗದಲ್ಲೂ ಗಣೇಶ, ಲಕ್ಷ್ಮಿ, ಪಾರ್ವತಿ, ಸುಬ್ರಹ್ಮಣ್ಯ, ಹಲವಾರಷ್ಟು ದೇವರು. ಎಷ್ಟು ದೇವರು ಅಂತ ಲೆಕ್ಕನೇ ಹಾಕೋಕ್ಕಾಗೋದಿಲ್ಲ, ಅಷ್ಟು ಅದ್ಭುತ ಆಗಿದೆ ನೋಡಿ. ಗಣೇಶ ಎಷ್ಟು ಚೆನ್ನಾಗಿದೆ, ಒಳಗಡೆ ದೀಪ ಹಚ್ಚಿಟ್ಟಿದ್ದಾರೆ, ನೀಟಾಗಿತ್ತು ರೋಡು, ಆರಾಮಾಗಿ ನಡಿಬೋದು. ಏನಂದರೆ ಅಲ್ಲಿ ಉಪ್ಸ ಬಂದ್ಬಿಡುತ್ತೆ, ನಿಧಾನಕ್ಕೆ ನಡೀರಿ, ಓಡ್ತೀನಿ ನಾನು, ಇದು ಮಾಡ್ತೀನಿ, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದೇನೆಂದರೆ 14 ಕಿಲೋಮೀಟ್ರ್ ಯಾವ ಥರ ನಡಿಬೇಕು, ಯಾವ ಥರ ಅಂದರೆ, ನೀವು ಈಗ ಸಾಕ್ಸ್ ಹಾಕೊಳಂಗಿಲ್ಲ, ಎಲ್ಲೂ ನಿಲ್ಲಂಗಿಲ್ಲ, ಎಲ್ಲೂ ಕೂರಂಗಿಲ್ಲ. ಎಷ್ಟೊಂದು ಜನ ನಾನು ನೋಡ್ತೀನಿ ಕೂತ್ಕೊತಾರೆ, ಮತ್ತು ಮಾಡಿದ್ದೇ ವೇಸ್ಟ್ ಆಗ್ಬಿಡುತ್ತಲ್ಲ. ಅಲ್ಲಿ ಮಸಾಜರ್ ಇಟ್ಟಿದ್ದಾರೆ, ಅದನ್ನು ಮಾಡಿಸ್ಕೊತಾರೆ, ಅವೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಭಕ್ತಿಯಿಂದ ಹೋಗಬೇಕು. 8 ದೇವಸ್ಥಾನನೂ ಪ್ರದಕ್ಷಿಣೆ ಹಾಕಿ ಸುತ್ಕೊಂಡು ಹೋಗಬೇಕು. ನಾನೇನು ಅಂತ ಇದ್ದೀನಿ ಅಂದರೆ, ಫಸ್ಟು ದರ್ಶನ ಮಾಡಿಬಿಡಿ ಟೆಂಪಲ್ದು. ಫಸ್ಟು ಎಲ್ಲಿ ಪಾಯಿಂಟ್ ಸ್ಟಾರ್ಟ್ ಮಾಡ್ತೀರಾ ದರ್ಶನ ಮಾಡಿ, ಒಂದು ದಿನ ಬಂದು ದರ್ಶನ ಮಾಡಿ, ನೈಟು ಅಲ್ಲಿ ದೀಪ ಹಚ್ಚಿ ಅಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. 14 ಕಿಲೋಮೀಟ್ರ್ ನಡೆದು ಸೀದಾ ನಿಮ್ಮ ಮನೆಗೆ ಹೋಗಿ. ಯಾವ ದೇವಸ್ಥಾನಕ್ಕೂ ಹೋಗ್ಬೇಡ್ರಿ, ಯಾವ ನೆಂಟ್ರ ಮನೆಗೆ ಹೋಗ್ಬೇಡಿ. ಆ ಥರ ಪ್ರಸಿದ್ಧಿ ಇರೋದು. ಯಾಕಂದರೆ ಕತೆ ಬರೆದಿರೋದೇ ಹಂಗೆ, ಪುರಾತನದಲ್ಲಿ ಇರೋದು ಹಂಗೇ. ಕೆಲವರು ಏನು ಮಾಡಿಬಿಡ್ತಾರೆ, ಚಪ್ಪಲಿ ಹಾಕೊಂಡು ನಡೆಯೋದಾಗಿರಲಿ, ಸಾಕ್ಸ್ ಹಾಕೊಂಡು ನಡೆಯೋದಾಗಿರಲಿ, ಕೆಲವರು ಫೋನ್ ಯೂಸ್ ಮಾಡ್ಕೊಂಡು, ಕೆಲವರು ಮಾತಾಡಿಕೊಂಡು ಏನೇನೋ ಬಗ್ಗೆ, ಯಾವುದ್ಯಾವುದೋ ಬಗ್ಗೆ. ನೀವು ಹೋಗ್ತಿರೋ ದಿನಕ್ಕೆ ನಿಮ್ಮ ಆಸೆಗಳು ಪೂರೈಸಲಿ ಅಂತ.
ಆ ಆಸೆಗಳು ಪೂರೈಸಬೇಕು ಅಂದರೆ ಏನು ಮಾಡಬೇಕು ನೀವು? ನಿಮ್ಮ ಪಾಡಿಗೆ ನಿಮ್ಮ ಆಸೆನ ಎಲ್ಲ ಇದು ಮಾಡಿಕೊಂಡು ದೇವ್ರನ್ನ ಭಜನೆ ಮಾಡಿಕೊಂಡು ನೆಮ್ಮದಿಯಾಗಿ ನಡ್ಕೊಂಡು ಹೋಗಿ. ಈ ಉಪವಾಸದಿಂದ ಹೋಗಿ ನಾನು ನೋಡ್ತೀನಿ ಅಲ್ಲಿ ಶುಗರ್ ಕ್ಯಾನ್ ಗಾಡಿ ಇರುತ್ತೆ, ಎಣ್ಣೀರು ಗಾಡಿ ಇರುತ್ತೆ, ಎಲ್ಲನೂ ಕುಡ್ಕೊಂಡು ಅಲ್ಲಿ ನೀವು ಇದೇನು ಪಾರ್ಟಿಗೆ ಬಂದಿದ್ದೀರಾ? ಯಾವ ಥರ ಇದೇನು ಟ್ರಿಪ್ಪಿಗೆ ಬಂದಿದ್ದೀರಾ? ಭಕ್ತಿ ಸ್ಥಳ ಯಾವ ಥರ ಪುರಾತನ ಇದೆ ಆ ಥರನೇ ಮಾಡಬೇಕು ನೀವು. ಇಂಥ ಜಾಗದಲ್ಲಿ ನೀವು ಭಕ್ತಿಯಾಗಿರಬೇಕು. ತುಂಬ ಶಕ್ತಿ ಇರುತ್ತೆ ಮನಸ್ಸಲ್ಲಿ. ಪ್ರಸಿದ್ಧಿ ಏನಂದರೆ ಕಾಶಿಗೆ ಹೋಗೋದೇ ಬೇಡ ನೀವು. ಇಲ್ಲಿ 14 ಕಿಲೋಮೀಟ್ರ್ ನಡೆದ್ಬಿಟ್ರೆ ನೀವು ಕಾಶಿಗೆ ಹೋಗೋದೇ ಬೇಡ, ಅಷ್ಟು ಶಕ್ತಿ ದೇವರು. ಏನು ಅಂದ್ಕೊಂಡ್ರು ಆಗುತ್ತೆ. ಇಲ್ಲಿ ನೋಡಿ, ಈ ಕಾಯಿನ್ನ ಯಾವ ಥರ ಹಿಂಗೆ ನೀಟಾಗಿ ಹಿಂಗೆ ಉಜ್ಜಿ ಅದ್ರ ಮೇಲೆ ಇಟ್ಟರೆ ಅದು ನಿಂತ್ಕೊಂಡ್ರೆ ಅಂದ್ಕೊಳೋ ಕೆಲಸ ಆಗುತ್ತೆ. ಯಾವ್ಯಾವ ರೀತಿ ಇದೆ ನೋಡಿ, ಯಾವ ಕಾಲದ್ದು ಇರ್ಬೋದು. ಆದರೆ ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಏನಂದರೆ ಇಬ್ಬರು ಹುಡುಗಿರು ರೇಪ್ ಆಗುತ್ತೆ. ಆ ಕಾಡಲ್ಲಿ ಕರ್ಕೊಂಡೋಗಿ ಅವರು ಆ ಥರ ಮಾಡಿ ವಾಪಸ್ಸು ಅವ್ರನ್ನ ಬಿಟ್ಟು ಕಳಿಸಿ ದುಡ್ಡು ಕೇಳ್ತಾರೆ. ಆವಾಗ ಆ ಹುಡುಗಿ ಧೈರ್ಯ ಮಾಡಿ ಪೊಲೀಸವ್ರು ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟು ಜನನೂ ಹಿಡ್ದಿದ್ದಾರೆ. ಈಗ ಎಲ್ಲ ಕಡೆ ಪೊಲೀಸ್ ಪ್ರೊಟೆಕ್ಷನ್ ಇದೆ. ರಾತ್ರಿ ಹೊತ್ತು ನೋಡ್ಕೊಂಡು ಹೋಗಿ. ಮತ್ತು ಅಲ್ಲಿ ರೂಮ್ ಕೊಡಿಸ್ತೀನಿ, ಈಗ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ, ಹೊಸ್ದಾಗಿ ಬಂದಿರ್ತೀರಾ, ರೂಮ್ ಕೊಡಿಸ್ತೀನಿ ಅಂತಾರೆ. ಅಲ್ಲೋಗೋದ್ರೆ ಇನ್ನೊಂದು ಮಾತಾಡ್ತಾರೆ. ಮತ್ತು ಆಟೋ ರೇಟು 300 400 ರೂಪಾಯಿ ದೇವಸ್ಥಾನಕ್ಕೆ ಇಲ್ಲಿ ಬಿಡಪ್ಪ ಅಂದರೆ ಕಾಲು ಬೇರೆ ನಡೆದಿರ್ತೀರಲ್ವ, ಅವರು ಡಿಮ್ಯಾಂಡ್ ಮಾಡ್ತಾರೆ. ತುಂಬ ಅಧ್ವಾನ ಮಾಡಿಬಿಟ್ಟಿದ್ದಾರೆ. ಅಂಥ ಪವಿತ್ರ ಸ್ಥಳ. ಈಗ ಪೊಲೀಸವ್ರು ಎಲ್ಲ ಕಡೆ ಇದ್ದಾರೆ ಮತ್ತು ನಂಬರ್ಗಳು ಎಲ್ಲ ಕಡೆ ಇದೆ. ಹುಷಾರಾಗಿ ಓಡಾಡಿ. ನೀವು ಎಂಥ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ಒಗ್ಗಟ್ಟಿಂದ ಹೋಗಿ. ಫ್ಯಾಮಿಲಿ ಹೋದರೆ ಒಟ್ಟಿಗೆ ಹೋಗ್ರಿ. ಯಾರನ್ನೂ ಅಲ್ಲಿ ಇಲ್ಲಿ ಹೋಗಿ ಕಳ್ಸೋಕೆ ಹೋಗ್ಬೇಡಿ. ಹೊಸ ಜಾಗ ಆಗಿದ್ರೂ ಪರವಾಗಿಲ್ಲ, ಇಲ್ಲ ನಿಮಗೆ ಗೊತ್ತಿದ್ದರೂ ಪರವಾಗಿಲ್ಲ, ಹುಷಾರಾಗಿರಿ. ತಿರುವಣ್ಣಾಮಲೆಯಲ್ಲಿ ನಾನು ನಿಜವಾಗ್ಲೂ ಇಂಥ ಕೆಟ್ಟ ಘಟನೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಭಕ್ತಿ ಸ್ಥಳ. ಈ ಥರ ಆಗೋಗ್ಬಿಟ್ಟಿದೆ. ಇನ್ನೊಂದು ಸಲ ಆಗಬೇಡ್ದು. ನಾವು ಕೂಡ ಅಲ್ಲಿ ಹೋಗೋ ಭಕ್ತರು ಕೂಡ ಎಚ್ಚರಿಕೊಬೇಕು. ಯಾರೇ ಹೊಸಬ್ರು ಬಂದರೂ ಮಾತಾಡ್ಸೋಕ್ಕೆ ಹೋಗಬೇಡಿ. ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ. ನೀವು ಅಲ್ಲಿ ಹೋಗಿ ಅಂಗಡಿ ಇರ್ತಿದೆ, ಪೊಲೀಸ್ ಇರುತ್ತೆ, ಅವ್ರ ಹತ್ರ ಕೇಳಿ. ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾರೆ, ಎಲ್ಲಿ ರೂಮ್ ಸಿಗುತ್ತೆ, ಏನು ಕತೆ ಅಂತ. ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ಹೋಗ್ಬೇಡ್ರಿ. ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಿರ. ಇಲ್ಲಿ ಬಂದಿರೋದೇನಕ್ಕೆ? 14 ಕಿಲೋಮೀಟ್ರ್ ನಡಿಬೇಕು, ನಮ್ಮ ಕಷ್ಟ ತೀರಬೇಕು. ಎಲ್ಲೋ ಒಂದು ಕಡೆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಹುಷಾರಾಗಿ. ಯಾವ ಕಡೆನಾದರೂ ಹೋಗಿ, ಯಾವ ಟೆಂಪಲ್ಗಾದರೂ ಹೋಗಿ ಹುಷಾರಾಗಿರಿ. ಈ ಥರ ಆಗಬೇಡ್ದಾಗಿತ್ತು, ಆಗ್ಬಿಟ್ಟಿದೆ. ತುಂಬ ಬೇಜಾರಾಗುತ್ತೆ. ಇಂಥ ಪವಿತ್ರ ಸ್ಥಳದಲ್ಲಿ ಈ ಥರ ಜನನೂ ಸಿಗ್ತಾರ ನಿಮಗೆ ಅಂತ. ಆದರೆ ನಿಮಗೆ ಪೌರ್ಣಮಿ ದಿನ ತುಂಬ ಜನ ಇರ್ತಾರೆ. ಪೌರ್ಣಮಿ ದಿನ ಅಂತೂ ನೀವು ಕಾಲಿಡೋಕ್ಕಾಗಲ್ಲ ಬಿಡಿ. ತುಂಬ ಒಳ್ಳೇದಂತಾರೆ. ಬಟ್ ನಾನು ಹೇಳೋದು ಏನಂದರೆ, ನೀವು ಮಾಮೂಲಿ ಟೈಮಲ್ಲೇ ಹೋಗಿ. ಪೌರ್ಣಮಿ ದಿನ ನಿಮ್ಮ ಕೈಲಿ ಆದರೆ ಹೋಗಿ. ತುಂಬ ಕಷ್ಟ. ಯಾಕಂತ ಹೇಳ್ತೀನಿ ಕೇಳಿ. ನಡೆಯೋದು ನಿಧಾನ. ಈಗ ನಾವು ನಡೆದಿದ್ದು 4 ಅವರ್ ಆಯಿತು. 14 ಕಿಲೋಮೀಟ್ರ್ 4 ಅವರ್ ಆಯಿತು. ಯಾಕಂದರೆ ದೇವ್ರ ದರ್ಶನ ನಿಲ್ಲಿಸಿ ಪೂಜೆ ಮಾಡ್ಕೊಂಡು ಹೋಗಬೇಕು, ಇಲ್ಲ ನಮಸ್ಕಾರ ಹಾಕ್ಕೊಂಡು ಹೋಗಬೇಕು. ನೀವು ಎಷ್ಟೇ ಬೇಗ ನಡೀತೀನಂದ್ರು 3 ಅವರು, ಮ್ಯಾಕ್ಸಿಮಮ್ 3 ಅವರು ಕಾಲು ಹೊತ್ಕೊಂಡ್ಬಿಡ್ತೈತೆ. ಈ ಪೌರ್ಣಮಿ ದಿನ ಏನಾಗುತ್ತೆ, ಲಕ್ಷಾಂಶ ಜನ ಬರ್ತಾ. ಏನಾಗುತ್ತೆ ಅವಾಗ ನಿಧಾನ ನಡೀತಾ. ಮತ್ತು ಇನ್ನೊಂದು ಏನಾಗುತ್ತೆ, ಒಂದೊಂದು ಟೆಂಪಲ್ ಹತ್ರನೂ ನಿಲ್ಲಿಸಿದಾಗ ಜನ ಏನು ಮಾಡ್ತಾರೆ ಅವಾಗ, ಒಬ್ಬೊಬ್ಬರನ್ನೇ ಆ ಟೆಂಪಲ್ ಒಳಗಡೆ ಕೈ ಮುಕ್ಕೊಂಡು ಆರತಿ ತಗೊಂಡ್ಬರೋಷ್ಟಲ್ಲಿ ನಿಮಗೆ ಅಲ್ಲೇ ಅರ್ಧ ಗಂಟೆ 1 ಅವರ್ ಆಗ್ಬಿಡುತ್ತೆ. ಗಿರಿವಳಂ ಪ್ರದಕ್ಷಿಣೆ ಆವಾಗ ಎಷ್ಟು ಇದಾಗುತ್ತೆ ಅಂದರೆ 10 ಅವರ್ ಆಗ್ಬಿಡುತ್ತೆ. ನಾವು ಆಮೇಲೆ ಆ 10 ಅವರ್ ಬಿಟ್ಟಾಕಿ ವಾಪಸ್ ನೀವು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ತೊಗೊಬೇಕು. ಅಲ್ಲೊಂದು 6 ಅವರು ಆಗೋದಿಲ್ಲ ಮನುಷ್ಯನಿಗೆ. ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹೇಳೋದು, ಪೌರ್ಣಮಿ ದಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ. ಮತ್ತು ಇಲ್ಲೊಂದು ಏನು ವಿಶೇಷ ತಿರುವಣ್ಣಾಮಲೈ ಅಂದರೆ, ನಾವು ನಡೀತೀರಿ ನಡೀತೀರಲ್ವಾ, ಆ ಕೆಳಗಡೆ ಆ ಭೂಮಿ ಕೆಳಗಡೆ ಎಷ್ಟೋ ಶಿವಲಿಂಗಗಳು ಊತಾಕಿದಾರಂತೆ ಆ ಟೈಮಲ್ಲಿ. ಎಷ್ಟೋ ಶಿವಲಿಂಗಗಳು, ಏನು ಸ್ವಲ್ಪ ಅಲ್ಲ, ಎಷ್ಟೋ ಲಕ್ಷ ಕೋಟಿ ಶಿವಲಿಂಗಗಳು. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದಿದ್ದು ಜನಕ್ಕೆ, ಚಪ್ಪಲಿ ಬಿಡಿ, ಸಾಕ್ಸ್ ಹಾಕೊಂಬಿಡಿ, ಭಕ್ತಿಯಿಂದ ನಡೀರಿ. ಚಪ್ಪಲಿ ಹಾಕೋದೇನು, ಸಾಕ್ಸ್ ಹಾಕೋದೇನು, ಅಲ್ಲಿ ನಮಗೆ ಕಾಲು ನೋವ್ತಾ ಇದೆ ಅಂತ ಅಲ್ಲಿ ಮಸಾಜ್ ಮಾಡೋದೇನು, ಇವೆಲ್ಲ ಏನಕ್ಕೆ ಮಾಡ್ತೀರಾ ಹೇಳಿ? ಇವೆಲ್ಲ ಮಾಡಂಗಿದ್ದಿದ್ರೆ ನೀವೇನಕ್ಕೆ ಬರಬೇಕು ಟೆಂಪಲ್ಗೆ? ಇಲ್ಲಿರೋ ವಿಶೇಷ ಏನಂದರೆ 14 ಕಿಲೋಮೀಟ್ರು ನಿಲ್ದಿರ ಬರಬೇಕು. ಎಲ್ಲೂ ನಿಲ್ಸಂಗಿಲ್ಲ, ಎಲ್ಲೂ ಕೂರಂಗಿಲ್ಲ. ಆವಾಗಲೇ ಭಕ್ತಿ. ನೀವು ಅಂದ್ಕೊಳೋದಾಗದು ಅವಾಗೆ. ನೀವೆಲ್ಲ ಮಾಡಿಬಿಟ್ಟೆ ಅಂದರೆ ನಿಮ್ಮ ಕೆಲಸ ಆಗೋದಿಲ್ಲ. ಕೂತ್ಕೊಂಡ್ರೆ ನಿಮ್ಮ ಕೆಲಸ ಆಗೋದಿಲ್ಲ. ನೋಡಿ, ಎಂಟ್ರಿ ಆದೆ ಟೆಂಪಲ್ಗೆ. ಜನ ಎಲ್ಲ ಓಡಾಡ್ತಾ ಇದ್ದಾರೆ ಆರಾಮಾಗೆ. ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಾನು ಇವಾಗ ಟೈಮಿಂಗ್ಸ್ ಬಂದು ನಿಮಗೆ ಕರೆಕ್ಟಾಗಿ 4:15 ಆಗಿತ್ತು. 4:15ಗೆ ಎಷ್ಟು ಜನ. 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 4:15 ಆಯಿತು ನನಗೆ ಕತೆ. 4 ಅವರು. ಅಲ್ಲೆಲ್ಲ ಇವಾಗ ಬಂದವ್ರು ಏನು ಮಾಡ್ತಾರೆ, ಇಲ್ಲಿ 50 ರೂಪಾಯಿ ಟಿಕೆಟ್ ಇದೆಯಲ್ಲ, ಇಲ್ಲೆಲ್ಲ ಕುತ್ಕೊಂಡ್ಬಿಡ್ತಾರೆ.
ಕುತ್ಕೊಂಡ್ಬಿಟ್ಟು ನಿಮಗೆ ದೇವಸ್ಥಾನ ದರ್ಶನ ಮಾಡೋಕೆ ಹೋಗ್ತೀನಿ ಅಂದರೆ ಬೆಳಗ್ಗೆ 6:30 ಇಲ್ಲ 6 ಗಂಟೆಗೆ ದರ್ಶನ ಇರುತ್ತೆ. ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಐ ಫಿನಿಶ್ ದ ರೇವಣ್ಣಮಲೈ 14 ಕಿಲೋಮೀಟರ್ ಆ್ಯಂಡ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಐ ವಿಲ್ ಕಮ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸಪೋರ್ಟ್ ಫಾರ್ ಜಾಯ್ ಬಾಯ್ ರಂಜು. ಸೊ ಗಿರಿವಲಂ ಬೆಟ್ಟ ಇದು. ಬೆಳಗಿನ ಜಾವ 5 ಗಂಟೆ ವಾಪಸ್ ಹೊರಡ್ತಾ ಇದ್ದೀನಿ. ಅರುಣಾಚಲ ಶಿವ ಬೆಟ್ಟ ಇದು. ಇದನ್ನೇ 14 ಕಿಲೋಮೀಟ್ರ್ ತಿರುಗಬೇಕು ಅಂತ ಹೇಳೋದು. ಟೆಂಪಲ್ಗೆ ಹೋಗಿಲ್ಲ ಅಂದರೂ ನೀವು 14 ಕಿಲೋಮೀಟ್ರ್ ಇದನ್ನು ತಿರುಗಿದ್ರೆ ಕಾಶಿಗೆ ಹೋಗಿ ಬರೋ ಅಷ್ಟೇ ಸತ್ಯ ಅಂತಾರೆ. ಕಾಶಿಗೆ ಹೋಗೋದೇ ಬೇಡ, 14 ಕಿಲೋಮೀಟ್ರ್ ತಿರುವಣ್ಣಾಮಲೈ ತಿರುಗಿಬಿಟ್ರೆ ಸಾಕು ಅಂತಾರೆ. ಅಷ್ಟು ಪವರ್ಫುಲ್ ಟೆಂಪಲ್ಲು. ಹೆಂಗಿದೆ ನೋಡಿ, ಅಗ್ನಿಲಿಂಗ ಅಂತ ಇದು. ಬ್ಯೂಟಿಫುಲ್.